ಇದು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಗಳಾಗಿದೆ. ಕೌಂಟ್ ಡೌನ್ ಕೂಡ ಶುರು ಆಗಿದೆ. ಸಿದ್ಧ ಆಗಿದೆ ದರ್ಶನ್ ಸ್ಥಳಾಂತರದ ರೂಟ್ ಮ್ಯಾಪ್. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಸೆಂಟ್ರಲ್ ಜೈಲು. ಕೆಲವೇ ಗಂಟೆಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಆಮೇಲೆ ರೋಡ್ ಚೆನ್ನಾಗಿದೆ ಬಿಡಿ, ಏನು ರೋಡ್ ನ್ಯಾಷನಲ್ ಹೈವೇ, ಏನು ಬೇಗ ಹೋಗ್ಬಿಡ್ಬೋದು. ಬಳ್ಳಾರಿ ಬೆಳಗಾವಿನೇ ಒಂದು ಲೆಕ್ಕಕ್ಕೆ ಕೇಳಬೇಕಂದ್ರೆ ರೋಡ್ ಸಮಸ್ಯೆ. ನಿಮಗೆ ಹುಬ್ಳಿ ಗಿಬ್ಳಿ ಎಲ್ಲ ದಾಟದ ಮೇಲೆ, ಗಬ್ಬೂರ್ ಕ್ರಾಸ್ ಎಲ್ಲ ದಾಟದ ಮೇಲೆ ಸಮಸ್ಯೆ. ರೋಡ್ ತುಂಬ, ಬಳ್ಳಾರಿಗೆ ಏನು ಆರಾಮಾಗಿ ಹೋಗ್ಬಿಡ್ತಾರೆ ಇವರು. ಹೆಂಗೆ ಹೋಗ್ತಾರೆ? ಬೆಂಗಳೂರು, ತುಮಕೂರು, ಹಿರಿಯೂರು, ಚಳ್ಳಕೆರೆ ಈ ಮಾರ್ಗವಾಗಿ ಅವರು ದರ್ಶನ್ರನ್ನ ಕರ್ಕೊಂಡು ಹೋಗೋರಿದ್ದಾರೆ. ಬಿಗಿ ಭದ್ರತೆಯಲ್ಲಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಆಗಿದೆ. ಬೆಂಗಳೂರು ಟು ಬಳ್ಳಾರಿ 6 ಗಂಟೆಗಳ ಕಾಲ ಪ್ರಯಾಣ. ಸಂಜೆ ಬಳ್ಳಾರಿ ಸೆಂಟ್ರಲ್ ಜೈಲನ್ನ ದರ್ಶನ್ ಸೇರೋರಿದ್ದಾರೆ. ಮಧ್ಯಾಹ್ನ ಇಲ್ಲಿಂದ ಊಟ ಮಾಡ್ಕೊಂಡು ಹೊರಟ್ರೆ ರಾತ್ರಿ ಊಟಕ್ಕೆ ಬಳ್ಳಾರಿಗೆ ಹೋಗ್ಬೋದು, ಇವರು ರೀಚ್ ಆಗ್ಬೋದು. ಸಣ್ಣ ಪುಟ್ಟ ಪ್ರೊಸೀಜರ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಅಭಿಮಾನಿಗಳು ಅಲ್ಲೂ ಬಂದೇನಾದರೂ ಡಿವಾಸ್ ಅಂತೇಳಿ ಅಡ್ಡ ಬರೋದು ವೆಹಿಕಲ್ಗೆ, ಮತ್ತೊಂದು ಈ ಥರದ್ದು ಏನಾದ್ರು ಆಗುವಂಥ ಚಾನ್ಸಸ್ ಇರೋ ಕಾರಣಕ್ಕಾಗಿ ಅದಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಪೊಲೀಸರು. ಸಾಮಾನ್ಯ ಕೈದಿಗಳಂತೆ ದರ್ಶನ್ಗೂ ಜೈಲಿನಲ್ಲಿ ಊಟ. ಅವ್ರು ಹೇಳ್ತಿದ್ದಾರೆ, ನಾವು ನಂಬೇಕಷ್ಟೇ, ಮುಂದೇನೋ ಗೊತ್ತಿಲ್ಲ. ಸೊ ಬಳ್ಳಾರಿ ಜೈಲಿನ ಊಟ ಹಾಗೆ ಉಪಹಾರದ ಮೆನು ಏನು? ಉಪಹಾರ ಉಪ್ಪಿಟ್ಟು, ಒಗ್ಗರಣೆ ಅವಲಕ್ಕಿ, ಆಮೇಲೆ ಬಿಸಿಬೇಳೆ ಬಾತ್. ಇದು ಯೂಶುವಲ್ ಆಗಿ ಬಳ್ಳಾರಿ ಜೈಲಲ್ಲಿ ಕೊಡುವಂಥ ಉಪಹಾರ. ಉಪ್ಪಿಟ್ಟು, ಒಗ್ಗರಣೆ ಅವಲಕ್ಕಿ, ಬಿಸಿಬೇಳೆ ಬಾತ್. ಮಧ್ಯಾಹ್ನದ ಊಟ ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಇದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಬೋದಂತೆ. ಉಳಿದಂತೆ ಊಟಕ್ಕೆ ನಿತ್ಯವೂ ಅನ್ನ ಸಾಂಬಾರ್ ಇರುತ್ತೆ. ಪ್ರತಿ ಮಂಗಳವಾರ ಕೈದಿಗಳಿಗೆ ಮೊಟ್ಟೆ ಕೊಡ್ತಾರೆ. ಭಾನುವಾರಕ್ಕೆ ಒಮ್ಮೆ ಮಾಂಸಾಹಾರದ ಊಟ ಇರುತ್ತೆ. ಒಂದು ವಾರ ಚಿಕನ್, ಮತ್ತೊಂದು ವಾರ ಮಟನ್ ಕೂಡ ಕೊಡ್ತಾರೆ. ಸೊ ರಾತ್ರಿ ಊಟ ರಾಗಿ ಮುದ್ದೆ, ರೊಟ್ಟಿ, ಚಪಾತಿ, ಅನ್ನ ಸಾಂಬಾರ್. ಇದೇ ರೀತಿ ದರ್ಶನ್ಗೂ ಊಟದ ವ್ಯವಸ್ಥೆ ಇರುತ್ತೆ ಅಂತ ನಮ್ಗೆ ಗೊತ್ತಾಗಿರುವಂತ ಮಾಹಿತಿ. ಇದು ಜೈಲಾಧಿಕಾರಿಗಳು ಏನ್ ನೀವು ಊಟ ಕೊಡ್ತೀರಾ ಡೈಲಿ ಅಂತ ಕೇಳಿದ್ರೆ ನಮಗೆ ಬಳ್ಳಾರಿ ಜೈಲಿನ ಅಧಿಕಾರಿಗಳು ನಮಗೆ ಕೊಟ್ಟಿರುವಂತ ಮಾಹಿತಿ. ದರ್ಶನ್ ಅವರಿಗೂ ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಹಿಂಗೆ ಹೇಳಿದ್ರು. ಅದು ಎಷ್ಟು ನಾಟಕ ಆಡಿದ್ರು ಅಧಿಕಾರಿಗಳು ಅಂತ ಅಂದ್ರೆ, ಊಟ ಕೊಡೋಕ್ಕಾಗಲ್ಲ, ಮನೆ ಊಟ ಪರ್ಮಿಟ್ ಮಾಡಲ್ಲ ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಓಡಾಡಿದ್ರು. ಬಟ್ ಒಳಗಡೆ ಏನೇನು ವ್ಯವಸ್ಥೆ ಇತ್ತು ಅಂತ ನಮ್ಗೆ ಗೊತ್ತಿದ್ದಂಥ ಸಂಗತಿನೇ. ಈಗಲೂ ಹಂಗೆ ಬಳ್ಳಾರಿ ಜೈಲಾಧಿಕಾರಿಗಳು ಈ ಮೆನು ಹೇಳ್ತಿದ್ದಾರೆ. ಒಳಗಿನ್ನೇನು ವ್ಯವಸ್ಥೆ ಇದೆಯೋ ಅದು ಇನ್ನಿದೇ ಥರ ಯಾವ ಥರ ಒಂದು ಜಗಜ್ಜಾಹಿರಾದಾಗ ಗೊತ್ತಾಗುತ್ತೆ. ಇನ್ನು ಹಣ ಕೊಟ್ರೆ ಬಳ್ಳಾರಿ ಜೈಲಲ್ಲೂ ಎಲ್ಲವೂ ಸಿಗುತ್ತೆ. 6 ವರ್ಷ ಬಳ್ಳಾರಿ ಜೈಲಿನಲ್ಲಿದ್ದಂಥ ಆರೋಪಿ ಕೊಟ್ಟಿರುವಂಥ ಹೇಳಿಕೆ ಇದು. ಮೊಬೈಲು, ಗಾಂಜಾ, ಸಿಗರೇಟ್ ಅಲ್ಲೂ ಯಥಾ ಪ್ರಕಾರವಾಗಿ ಸಿಗುತ್ತೆ. ಕೈದಿಗಳನ್ನ ನೋಡ್ಬೇಕಾದ್ರೂ ಅಲ್ಲಿ ಲಂಚ ಕೊಡಬೇಕಾಗುತ್ತೆ. ಬಳ್ಳಾರಿ ಜೈಲಿನಲ್ಲಿದ್ದಂಥ ಆನಂದಿ ಕೊಟ್ಟಂ ಜಯಸಿಂಹ ಕೊಟ್ಟಿರುವಂಥ ಹೇಳಿಕೆ ಇದು. ಜೈಲು ಸಿಬ್ಬಂದಿಗೆ ಹಣ ನೀಡಿದ್ರೆ ಏನು ಬೇಕಾದರೂ ಅಲ್ಲಿ ಸಿಗುತ್ತೆ. VVIP ಸೆಲ್ಲು, ಟಿವಿ, ಮಲಗೋಗಿ ಬೆಡ್ಡು, ಫ್ಯಾನು ಎಲ್ಲ ವ್ಯವಸ್ಥೆ ಅಲ್ಲೂ ಕೂಡ ಇದೆ ಅಂತ ಅವ್ರು ಹೇಳಿದ್ದಾರೆ. ವ್ಯವಸ್ಥೆಗಳು ಹೆಂಗಿದಾವೆ ಅಂತಂದ್ರೆ, ಈಗಿನ ದರ್ಶನ್ ಅವರು ಇಲ್ಲಿ ಬಂದರೆ ಕೆಟ್ಟೋಗ್ತಾರ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತಿದೆ ಸರ್. ಯಾಕಂದರೆ ಒಳಗಡೆ ಗಾಂಜಾ ಸಪ್ಲೈ ಮಾಡ್ತಾರೆ. ಒಂದು ಕ್ಯಾಂಟೀನ್ ಇದೆ, ಆ ಕ್ಯಾಂಟೀನ್ ಇಟ್ಟಿರೋರು ಯಾರಲ್ಲ, ವಾರ್ಡನ್ಸೇ ಕ್ಯಾಂಟೀನ್ ಇಟ್ಟಿರೋದು. ಅವರು ಇಲ್ಲಿ ಒಂದು ಹಿಮಾಲ 5 ರೂಪಾಯಿ ಇದ್ರೆ ಅಲ್ಲ 10 ರೂಪಾಯಿ ಮಾರ್ಕಂತಾರೆ. ಒಂದು ಕಿಂಗ್ ಸಿಗರೇಟ್ 20 ರೂಪಾಯಿ ಇದ್ರೆ 40 ರೂಪಾಯಿ ಮಾರ್ಕಂತಾರೆ. ಈ ಥರ ಎಲ್ಲ ವಾರ್ಡನ್ಸ್ ಸರ್ ಕೆಟ್ಟ. ಜೈಲು ಅಂದ್ಮೇಲೆ ಏನು ಸರ್, ಕೈದಿಗಳು ಬಂದ ಒಂದು ರಕ್ಷಣೆ. ಜೈಲಲ್ಲಿ ಒಂದು ಅಪರಾಧಿ ಮಾಡಿ ಹೋಗಿದೆ ಅಂತಂದ್ಮೇಲೆ ಜೈಲಲ್ಲಿ ಚೆನ್ನಾಗಿರ್ಬೇಕು ಸರ್, ಚೆನ್ನಾಗಿರ್ಬೇಕು ಕೈದಿಗಳು. ಅಲ್ಲಿ ಊಟ ಚೆನ್ನಾಗಿರಲ್ಲ, ಏನಿಲ್ಲ, ಬರೀ ಕೈದಿಗಳನ್ನ ಕೆಡಿಸ್ಕೊಂತಿದ್ರೆ ಹೆಂಗೆ ಸರ್? ಎಷ್ಟೋ ಈ ಥರ ಗಾಂಜಾ ಹೊಡೆದು ಎಷ್ಟೋ ಜನ ಕೈದಿಗಳು ಸತ್ತೋಗ್ಬಿಟ್ಟಿದ್ದಾರೆ. ದರ್ಶನ್ ಅವರು ಬರ್ತಿದ್ದಾರೆ, ಬಂದ್ರೆಗಿನ ಅವ್ರಿಗೆ ಇದೇ ಅಭ್ಯಾಸ ಆಗುತ್ತೆ ಅಂತೇಳಿ ಒಂದು ಮನಸ್ಸು ಬೇಜಾರಾಗ್ತದೆ ಸರ್. ಸೂಪರೆಂಟು, ವಾರ್ಡನ್ಸ್, ಜೈಲರ್ ಅವರೇ ತಂದ್ಕೊಡೋದು. ಹಣ ಕೊಟ್ರೆಗಿನ 1 to 2 ಹಣ ಕೊಟ್ರೆಗಿನ ಅವರೇ ತಂದ್ಕೊಡ್ತಾರೆ. ಮತ್ತು ನಾವು ಎಂಟ್ರಿ ಯಾರು ನೋಡೋಕೆ ಹೋಗ್ಬೇಕಂತಂದ್ರೆಗಿನ ಒಂದು ಏನೋ ತಗೊಂಡೋದ್ರಿಗಿನ ನಮಗೆ ಮಾಮೂಲಿ ಕೇಳ್ತಾರೆ, ಕಮಿಷನ್ ಕೇಳ್ತಾರೆ. ಅವರು ದುಡ್ಡು ಕೊಡು, ಅಷ್ಟು ಕೊಡು, ಇಷ್ಟು ಕೊಡು, ಕಮಿಷನ್ ಕೊಡು ಅಂತ ಕೇಳ್ತಾರೆ. ಈಗಲಾದ್ರೂ ಇದೆ, ನಾನು ಕಣ್ಣಾರ ನೋಡ್ದೆ ಸರ್ ಜೈಲಲ್ಲಿ. ಇದಕ್ಕೆಲ್ಲ ಕಾರಣ ಯಾರಂದರೆ ಸೂಪ್ರೆಂಟು, ಅಸಿಸ್ಟೆಂಟು, ಜೈಲರ್, ವಾರ್ಡನ್ಸ್ ಮತ್ತು ದೊಡ್ಡ ವ್ಯಕ್ತಿಗಳು, ರೌಡಿ ಸೀಟ್ರು ಮರ್ಡ್ರ್ ಮಾಡಿ ಹೋಗಿದ್ದಾರೆ. ಅವ್ರು ದೊಡ್ಡ ವ್ಯಕ್ತಿ ಅಂತೇಳಿ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಸರ್ ಪೊಲೀಸರು. ಸೂಪ್ರೆಂಟು, ಅಸಿಸ್ಟೆಂಟ್ ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ ಸರ್. ನಮಗೆ ಮಾಮೂಲಿಯಾಗಿ ತಿಂಗಳ ಈ ಥರ ಬರಬೇಕು. ಹಂಗಾದ್ರೆ ನೀರು ಈ ರೂಮಲ್ಲಿರು, ಈ ರೂಮಲ್ಲಿದ್ರೆಗಿನ ನೀನು ಈ TV ವ್ಯವಸ್ಥೆ, ಮೊಬೈಲು ಎಲ್ಲ ನಿನಗೆ ಕೇಳಿದ್ದೆಲ್ಲ ಕೊಡ್ತೀವಿ ಅಂತೇಳಿ ಈ ಥರ ಹೇಳ್ತಾರೆ ಸರ್. ವ್ಯವಸ್ಥೆಗಳು ಹೆಂಗಿದಾವೆ ಅಂತಂದ್ರೆಗಿನ ದರ್ಶನ್ ನೋಡಿ, ವಾರ್ಡನೇ ಅಲ್ಲಿ ಕ್ಯಾಂಟೀನ್ ಇಟ್ಟಿಯಾರಂತೆ. ಅದ್ರ ಜೊತೆಗೆ ಆತ ಪಾಪ ಅವ್ನ ಕಾಳಜಿ ಏನಂದ್ರೆ, ದರ್ಶನ್ ಅವ್ರು ಇಲ್ಲಿ ಬಂದು ಇನ್ನೂ ಹಾಳಾಗ್ಬಿಡ್ತಾರೆ ಬೇರೆ ಇರೋ ಚಟಗಳನ್ನು ಮಾಡ್ಕೊಂಡು. ಯಾಕಂದ್ರೆ ಅಷ್ಟೊಂದು ಚಟಗಳಿದ್ದಾವೆ ಒಳಗಡೆ ಅನ್ನುವಂಥದ್ದನ್ನು ಆ ವ್ಯಕ್ತಿ ಹೇಳ್ತದೆ. ಅಲ್ಲಿಗೆ ಜೈಲಿನ ವ್ಯವಸ್ಥೆ ಹೇಗಿದೆ ನೋಡಿ.